ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಎಲ್ಲರೂ ಸಹ ವಿವೇಕ್ ಸಹ ಅವಳನ್ನ ಕರ್ಕೊಂಡು ಹೋಗೋಣ ಅಂತ ಸಿದ್ಧನಾಗಿರ್ತಾನೆ. ನಾನ್ ಹೇಳ್ತಿದ್ದೀನಿ ನಮ್ಮ ಗೌರಿ, ನಿಮ್ಮ ಅತ್ತೆಗೆ ಅತ್ತೆ ನಾನ್ ಹೇಳ್ತಿದ್ದೀನಿ, ಹೋಗ್ಬಿಟ್ ಬಾ, ನೀನೇನು ವರಿ ಮಾಡ್ಕೋಬೇಡ ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಆಶಾ ಅವರು ಸಹ, ಅಯ್ಯೋ ಗೌರಿ, ನೀನ್ ಯಾಕೆ ಇಷ್ಟೊಂದು ವರಿ ಮಾಡ್ಕೊಳ್ತಿದ್ಯಾ, ವಿವೇಕೆ ಹೇಳ್ತಿದ್ದಾನೆ ಹೋಗ್ಬಿಟ್ ಬಾ ಅಂತ, ಅವರಮ್ಮನ್ ಮಾತಿನ ಕತೆ ನಿನಗೆ ಯಾಕೆ, ಹೋಗ್ಬಿಟ್ ಬಾರಮ್ಮ ಅಂತ ಆಶಾ ಅವ್ರು ಹೇಳ್ತಾ ಇರ್ತಾರೆ. ಸರಿ ಅಂತ ಗೌರಿಗೆ ತುಂಬಾ ಖುಷಿಯಾಗಿ ಅವ್ರ ತವ್ರ ಮನೆಗೆ ಹೊರಡೋದಿಕ್ಕೆ ರೆಡಿ ಆಗಿರ್ತಾಳೆ. ಗೇಟ್ ಹತ್ರ ಬಂದು ಕ್ಯಾಬ್ ನ ಬುಕ್ ಮಾಡೋಣ ಅಂತ ಅನ್ಕೊಂಡು ಕಾಯ್ತಾ ಇರ್ತಾಳೆ. ವಿವೇಕ್ ಸಹ ಅಷ್ಟೊತ್ತಿಗೆ ಆಫೀಸ್ಗೆ ಹೋಗ್ಬೇಕಾಗಿರುತ್ತೆ. ಹೋಗ್ತಾ ಇದ್ದಂಗೆ, ನೋಡು ಇವಳೇನಾದ್ರೂ ಒಂಚೂರು ಲಿಫ್ಟ್ ಕೊಡಿ, ನಮ್ಮ ಮನೆ ಹತ್ರ ಬಿಟ್ಕೊಡಿ ಅಂತ ಕೇಳ್ತಿದ್ದಾಳ, ಏನ್ ಮಾಡಿದ್ರು ಈ ಕೊಬ್ಬು ಮಾತ್ರ ಕರ್ಗಲ್ಲ ಅನ್ಸುತ್ತೆ ಅಂತ ವಿವೇಕ್ ಸಹ ಮನ್ಸಲ್ಲಿ ಅನ್ಕೊಳ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಗೌರಿ, ಅಲ್ಲ ಹೋಗೋದೇನೋ ಹೋಗ್ತಿದೀನಿ ಬಾ, ಹಾಗೆ ಬಿಟ್ಬಿಟ್ಟು ಹೋಗ್ತೀನಿ ಅಂತ ಆದ್ರೂ ಕೂಗ್ತಿದಾರ, ಏನ್ ಮಾಡೋದು, ಎಲ್ಲದಕ್ಕೂ ಪರ್ಫೆಕ್ಟ್ ಡಿಫೆಕ್ಟ್ ಅನ್ಕೊಂಡೇ ಇರ್ತಾರೆ, ಇನ್ನೇನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಸರಿ ಅಂತ ವಿವೇಕ್ ಸೀದಾ ಹೋಗಿ ಬಾ ಬಿಡ್ತೀನಿ ಅಂತ ಹೇಳಿ ಕಾರ್ನ ಹತ್ತಿಸ್ಕೊಂಡು ಹೊರಟಿರ್ತಾನೆ. ಈ ಕಡೆ ನೋಡಿದ್ರೆ ಮೋನಿಕಾ ಮಾಡ್ರನ್ ಬಟ್ಟೆ ಹಾಕೊಂಡು ಶೃಂಗಾರ ಮಾಡ್ಕೋತಾ ಇರ್ತಾಳೆ. ಅಷ್ಟೊತ್ತಿಗೆ ಅನಿಕೇತ್ ಹೋಗಿ ನೋಡ್ತಾನೆ. ಏನಿದು, ವಾಟ್ಸ್ ರಾಂಗ್ ವಿತ್ ಯು ಮೋನಿಕಾ, ಯಾವ ಬಟ್ಟೆ ಹಾಕೊಂಡಿದ್ಯಾ, ನಿನ್ಗೆ ಗೊತ್ತಾಗ್ತಿದ್ಯಾ ಸ್ವಲ್ಪ ಆದ್ರೂ? ಹೋ ಅನಿಕೇತ್, ನೋಡ್ದಾ, ನಾನು ಈ ಬಟ್ಟೆಲ್ ನೋಡೇ ನೀನ್ ಇಷ್ಟು ಸ್ಟನ್ ಆಗ್ಬಿಟ್ರೆ ಆಡ್ ಶೂಟ್ ಅಲ್ಲಿ ಆಡ್ ಮಾಡ್ಬೇಕಾದ್ರೆ ಅಲ್ಲಿ ಇರೋರೆಲ್ಲ ಏನ್ ಅನ್ಕೋಬಾರ್ದು, ಹಾಟ್ ಆಗಿ ಕಾಣಿಸ್ತಿದೀನ ಅನಿಕೇತ್ ಅಂತ ಕೇಳ್ತಾ ಇರ್ತೆ. ನಿನ್ಗೇನಾದ್ರೂ ಸ್ವಲ್ಪ ಆದ್ರೂ ಪರಿಜ್ಞಾನ ಅನ್ನೋದಿದ್ಯಾ, ನೀನ್ ಅಷ್ಟಕ್ಕೂ ಮನೇಲಿ ಇರೋದು, ಎಲ್ ಬೇಕೋ ಅಲ್ಲಿ ಈ ರೀತಿ ಹಾಕೊಳ್ಳೋದಲ್ಲ ಮೋನಿಕಾ, ಸ್ವಲ್ಪ ಅನ್ನೆಸೆಸರಿನ ನೀನು ವೆಚ್ ಮಾಡೋದು ನಿಲ್ಸು ಅಂತ ಹೇಳ್ತಾ ಇರ್ತೆ. ಅಯ್ಯೋ ನಾನು ಈಗ ಹೊರಡ್ಬೇಕು ಅನಿಕೇತ್, ಅದಕ್ಕೆ ನಾನು ಹೀಗ್ ರೆಡಿ ಆಗಿದ್ದೀನಿ ಅಂತ ಹೇಳ್ತಾ ಇದ್ದಂಗೆ, ಸರಿ ನಾನು ಹೊರಟೆ ಅಂತ ಅವಳು ಸಹ ಮೋನಿಕಾ ಹೊರಡ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಆಶಾ ಅವರು ಅಡ್ಗೆ ಮಾಡ್ತಾ ತರಕಾರಿ ಎಲ್ಲ ಹೆಚ್ಚ್ತಾ ಇರ್ತಾಳೆ. ಮೇಲಿಂದ ಮೋನಿಕಾ ಬರ್ತಾ ಇದ್ದೀನಿ ನೋಡಿ. ಈ ಕಡೆ ಚಂಚಲ ಮತ್ತೆ ಅನಿಕೇತ್, ಹಾ ಇವಾಗ ಹೊರಟಿದ್ದಾಳೆ ಇವಳು, ಇಷ್ಟು ಶೃಂಗಾರ ಮಾಡ್ಕೊಂಡು ಇದೇ ಫೀಲ್ಡ್ಗೆ ಇಳಿಬೇಕು, ನಾನು ಹ್ಯಾಟ್ ಶೂಟೇ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾಳೇನೋ ನೀನ್ ಹೆಂಡ್ತಿ ಅಂತ ಹೇಳ್ತಾ ಇರ್ತಾರೆ ಚಂಚಲ ಅವರು. ಏನ್ ಮಾಡೋದು ಮೋಮ್, ಈಗ ಹೇಗಾದ್ರೂ ಮಾಡಿ ಇವ್ರೇ ಈ ಮನೆಯಿಂದ ಅವಳನ್ನ ಓಡಿಸ್ಬಿಡ್ತಾರೆ ಅನ್ನೋ ಕನ್ಫರ್ಮೇಶನ್ ಸಿಕ್ಕಿದೆ ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಸರಿ ಅಂತ ಮೋನಿಕಾ ಮೆಟ್ಲಿ ಇಳಿತಾ ಇನ್ನೇನ್ ಹೋಗ್ತಿದ್ದಂಗೆ ಆಶಾ ಅವರಿಗೆ ಅವಳು ಹಾಕೊಂಡಿರೋ ಬಟ್ಟೆ ನೋಡಿ ತುಂಬಾ ಶಾಕ್ ಆಗಿರುತ್ತೆ. ಮೋನಿಕಾ, ಏನ್ ಹಾಕೊಂಡಿದ್ಯಾ ನೀನು ಬಟ್ಟೆ? ಅಯ್ಯೋ ಏನಾಯ್ತು ಆಂಟಿ, ನನ್ ಡ್ರೆಸ್ ಚೆನ್ನಾಗಿಲ್ವಾ? ಅಲ್ಲ, ನೀನು ಹುಡುಗಿ ಅನ್ಕೊಂಡಿದ್ಯಾ, ನೀನ್ ಈ ಮನೆಗೆ ಮದ್ವೆ ಆಗಿ ಬಂದಿದ್ಯಾ, ಮದ್ವೆ ಆಗೋದಲ್ದಿರ ಪ್ರೆಗ್ನೆಂಟ್ ಬೇರೆ, ನೀನ್ ಯಾವಾಗ ಯಾವ ಬಟ್ಟೆ ಹಾಕೋಬೇಕು ಅನ್ನೋದು ಸ್ವಲ್ಪನೂ ಪರಿಜ್ಞಾನ ಅನ್ನೋದಿಲ್ವಾ? ಅಯ್ಯೋ ನಿಮಗೇನ್ ಆಂಟಿ ಕಷ್ಟ, ನನ್ ಬಟ್ಟೆ ನನ್ ಕಂಫರ್ಟಬಲ್ ಏನಾದ್ರೂ ಹಾಕೊಳ್ತೀನಿ, ನಿಮ್ಗೇನ್ ತೊಂದ್ರೆ ಆಗ್ತಿದೆ, ಹಾಗಂತ ನೀವ್ ಹೇಳಿದ ತಕ್ಷಣ ನಾನು ಡ್ರೆಸ್ನೆಲ್ಲ ಚೇಂಜ್ ಮಾಡೋದಿಕ್ಕಾಗಲ್ಲ ಆಂಟಿ ಅಂತ ಹೇಳ್ತಾ ಇರ್ತೆ. ಈ ರೀತಿ ಹೊರ್ಗಡೆ ಹೋದ್ರೆ ಸಾವಿರಾರು ಜನ ಸಾವಿರಾರು ತರ ಮಾತಾಡ್ತಾರೆ, ಆಗ ನಿನ್ ಜೊತೆ ಈ ಮನೆ ಮರ್ಯಾದೆನೂ ಸಹ ಹೋಗುತ್ತೆ. ಅಯ್ಯೋ ವಾಟ್ಸ್ ದ ಹೆಲ್ ಆಂಟಿ, ನೀವ್ಯಾಕೆ ಈ ರೀತಿ ಹಾಡ್ತಿದ್ದೀರಾ, ನನ್ ಪ್ರೊಫೆಷನಲ್ ನಾನು ಏನಾದ್ರೂ ಮಾಡ್ಕೊಳ್ತೀನಿ, ನೀವ್ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ, ನೀವೇನು ಹೇಳಿದ್ರು ನಾನು ಕೇಳೋ ಸ್ಥಿತಿಲಿ ಇಲ್ಲ, ಅಷ್ಟಕ್ಕೂ ನೀವು ನೋಡ್ಕೊಳ್ಳಿ ಆಂಟಿ, ಬೆಳಗ್ಗೆ ಆಗಿದ ತಕ್ಷಣ ಆ ಸೀರೆ, ಆ ಒಡವೆ, ಆ ಕುಂಕುಮ ಅದೆಲ್ಲ ಇಟ್ಕೊಂಡಿರ್ತೀರಾ, ನನಗೆ ಅವೆಲ್ಲ ನೋಡಕ್ಕೇನೆ ಅಸಹ್ಯ ಅನ್ಸುತ್ತೆ, ನನ್ ಬಟ್ಟೆ ನಾನು ಹೇಗಾದ್ರೂ ಹಾಕೊಳ್ತೀನಿ, ನಿಮಗೆ ಅಷ್ಟೊಂದು ಕಂಫರ್ಟಬಲ್ ಇಲ್ಲ ಅಂದ್ರೆ ನೀವು ನಿಮ್ಗೂ ಸೊಸೆ ಬಂದಾಗ ನಿಮ್ಗೂ ಗೊತ್ತಾಗುತ್ತೆ ಬಿಡಿ, ಹಾಗಂತ ನಿಮ್ ಸೊಸೆನು ಇದೇ ರೀತಿ ಬಟ್ಟೆ ಹಾಕೊಂಡ್ರೆ ಹಾಗೂ ಹೀಗೆ ಹೇಳ್ತಾ ಇರ್ತೀರಾ ಅಂತ ಕೇಳ್ತಾ ಇರ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭಾವ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಮೋನಿಕಾ ಎದುರು ಬದ್ರು ಮಾತ್ನ ಆಶಾ ಅವ್ರಿಗೆ ಹಾಡ್ಬಿಟ್ಟು ಅಲ್ಲಿಂದ ಹೊರಡ್ತಾ ಇರ್ತಾಳೆ. ಈ ಕಡೆ ಕಣ್ಣಲ್ಲಿ ನೀರ್ ಬರ್ತಾ ಅವರು ಒಂದ್ ಕಡೆ ಕೂತ್ಬಿಟ್ಟಿರ್ತಾರೆ. ಏನು ಬೇಡ ನಿಕೇತ್, ಈಗ ಆಗಿರೋ ಆಶಾಗೆ ಮರ್ಯಾದೆನೇ ಹೋಗಿದೆ, ಇವಳೆ
ಸರಿತಾ ಅಕ್ಕಂಗೆ ಅವ್ರಿಗೆಲ್ಲರಿಗೂ ಹೇಳಿದಾಗ ಈ ಮೋನಿಕನ್ ಮನೆಯೊಳಗ್ ಸೇರ್ಸೋದ್ ಯಾರು ಅಂತ ಅವರಿಬ್ರು ಸಹ ಖುಷಿ ಪಡ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಶ್ಯಾಮ್ ಹೇಗೋ ನಮ್ಮ ಅತ್ತಿಗೆನೆ ಆ ಮನೆಗೆ ಹೋಗ್ತಿದ್ದಾರೆ, ಅಲ್ಲಿ ಏನ್ ನಡೀತಿದ್ಯೋ ಏನೋ ಅಂತ ಇವರೇ ತಿಳ್ಕೊಂಡ್ ಬರ್ತಾರೆ ಅಂತ ಅವನು ಸಹ ಭರವಸೆಯಿಂದ ಇರ್ತಾನೆ. ಈ ಕಡೆ ನೋಡಿದ್ರೆ ವಿವೇಕ್ ಮತ್ತೆ ಗೌರಿ ಇಬ್ರು ಹೋಗ್ತಿದ್ದಂಗೆ ಮಧ್ಯದಾರಿಲಿ ಹೂವ ಮರೋರ್ ಸಿಗ್ತಾರೆ. ಬೆಳಗ್ಗೆ ನೀವೇನಾ ಬೋಣಿ, ನೀವ್ ಅವರಿಗೆ ಹೂವ ಕೊಡ್ಸಲ್ಲ, ಅವ್ರು ನಿಮ್ನ ಹೆಂಡ್ತಿ ಅಂತ ಒಪ್ಕೊಳ್ಳಲ್ಲ, ಇವೆಲ್ಲ ಯಾಕೆ ಬೇಕು ಬಿಡಿ, ನಾನು ಹೊರಡ್ತೀನಿ ಅಂತ ಆ ಹೂವ ಮರ ಆಕೆ ಹೊರಡ್ತಾ ಇದ್ದಂಗೆ ಅಯ್ಯೋ ನಿಂತ್ಕೊಳಮ್ಮ ಅಂತ ಹೇಳಿ ಹೂವನ ಕೊಡಿಸ್ತಾ ಇರ್ತಾನೆ ವಿವೇಕ್. ಆಗ ಯಾರಿಗಿದು, ದೇವ್ರಿಗ ನಾನೀಗ ಅಂತ ಗೌರಿ ಕೇಳಿದಾಗ ಏನೋ ಮಾಡ್ಕೊ ಅಂತ ಅವಳ ಕೈ ಕೊಡ್ತಾನೆ. ಗೌರಿ ದೇವ್ರಿಗೆ ಸ್ವಲ್ಪ ಇಟ್ಟಿ ಅವಳು ಮೂಡ್ಕೊಂಡಿರ್ತಾಳೆ. ಆಹಾ ತುಂಬಾ ಖುಷಿ ಆಗ್ತಿದೆ ಕಣ್ರಿ ನನಗೆ, ಇವತ್ತು ನೀವು ಹೂವ ಕೊಡ್ಸಿರೋದ್ರಿಂದ ಈ ಹೂವಿನ ಪರಿಮಳನೇ ಈ ಕಾರ್ ಒಳಗ್ ಹೋಗಿದೆ ಅನ್ಸುತ್ತೆ ಅಂತ ಅವಳು ಗೌರಿ ಅವ್ರ ಮನೆ ಮುಂದೆನೆ ಕಾರ್ ನಿಂತಿರುತ್ತೆ. ಇದೇನ್ರಿ ಸೀದಾ ಮನೆ ಮುಂದೆನೆ ಕರ್ಕೊ ಬಂದ್ಬಿಟ್ಟಿದ್ದೀರಾ ಅಂತ ಶಾಕಲ್ಲಿ ಕೂತಿರ್ತಾಳೆ. ಆಗ ಸರಿ ಹೋಗ್ಬಿಟ್ಬಾ ಹೋಗು ಅಂತ ಹೇಳ್ತಿದಂಗೆ ಅಯ್ಯೋ ನೀವು ಬರಲ್ವಾ, ನನಗೆ ಆಫೀಸಲ್ಲಿ ವರ್ಕ್ ಇದೆ, ನಾನು ಹೋಗ್ಬೇಕು ಅಂತ ಹೇಳ್ತಾ ಇರ್ತಾನೆ. ಅಯ್ಯೋ ರೀ ಬನ್ನಿ, ಅಪ್ಪ ಅಮ್ಮನ್ನ ಮಾತಾಡ್ಸ್ಕೊಂಡು ಹೋಗಿ ಅಂತ ಹೇಳ್ತಿದ್ರು. ಹೇಳೋದ್ ಅರ್ಥ ಆಗ್ತಲ್ವಾ ಪುಣ್ಯವತಿ, ನನ್ಗೆ ಆಫೀಸಲ್ಲಿ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಹೋಗ್ಬೇಕು ಅಂತ ಹೇಳಿ ವಿವೇಕ್ ಗೌರಿನ ಅಲ್ಲಿ ಬಿಟ್ಟು ಹೊರಟಿರ್ತಾನೆ. ಈಗ ಗೌರಿ ಮನೆಗ್ ಬಂದಿರೋ ಉದ್ದೇಶ ಅವ್ರ ಅಪ್ಪ ಅಮ್ಮನ್ಗೆ ಹೇಗಾದ್ರೂ ಸಹಾಯ ಮಾಡ್ಬೇಕು. ಈಗ ಗೌರಿ ಅವ್ರ ಅಪ್ಪ ಅಮ್ಮನ್ಗೆ ದುಡ್ಡು ಕೊಡ್ಬೇಕು ಅಂತ ಬಂದಿದ್ದಾಳೆ. ಈಗ ಆ ವಿಚಾರನ ಇಟ್ಕೊಂಡು ಸರಿತಾ ಅವರು ಮತ್ತೆ ಅಲ್ಲಿ ರಾಧಾಂತನ ಸೃಷ್ಟಿಸ್ತಾರ. ಇದಕ್ಕೆ ಮತ್ತೆ ಮೋನಿಕಾ ಬೆಂಕಿ ಹಚ್ತಾಳ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.